ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ಕನ್ನಡ ರಾಶಿ ಭವಿಷ್ಯ. ಇಂದಿನ ರಾಶಿ ಮೇಷರಾಶಿ. ನಮಸ್ಕಾರ ಸ್ನೇಹಿತರೆ. ಮೇಷರಾಶಿಯವರೇ, ಜುಲೈ 2026 ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ತರಬಲ್ಲ ತಿಂಗಳಾಗಿರಬಹುದು. ಗುರುಗ್ರಹದ ಸ್ಥಾನ ಬದಲಾವಣೆ ನಿಮ್ಮ ಚಿಂತನೆ, ಆರ್ಥಿಕತೆ, ಸಂಬಂಧಗಳು ಮತ್ತು ಭವಿಷ್ಯದ ನಿರ್ಧಾರಗಳ ಮೇಲೆ ಆಳವಾದ ಪ್ರಭಾವ ಬೀರುವ ಸಾಧ್ಯತೆ ಇದೆ. ಗುರುಗ್ರಹ ಎಂದರೆ ಜ್ಞಾನ, ಭಾಗ್ಯ, ವಿಸ್ತರಣೆ, ಆಶೀರ್ವಾದ ಮತ್ತು ಧರ್ಮದ ಪ್ರತೀಕ. ಈ ಗ್ರಹದ ಅನುಗ್ರಹ ದೊರೆತಾಗ ಜೀವನದಲ್ಲಿ ನಿಧಾನವಾಗಿ ಬೆಳಕು ಹರಡಲು ಆರಂಭವಾಗುತ್ತದೆ. ಆದರೆ ನೆನಪಿಡಿ, ಗುರು ಕೊಡುವ ಪ್ರತಿಯೊಂದು ಯಶಸ್ಸಿನ ಹಿಂದೆ ಒಂದು ಪಾಠ ಇರುತ್ತದೆ. ಆದ್ದರಿಂದ ಜುಲೈ ತಿಂಗಳಲ್ಲಿ ನಡೆಯುವ ಪ್ರತಿಯೊಂದು ಘಟನೆ ನಿಮ್ಮ ಜೀವನದ ಮುಂದಿನ ಅಧ್ಯಾಯಕ್ಕೆ ಅಡಿಪಾಯ ಹಾಕಬಹುದು. ಮೇಷರಾಶಿಯವರು ಸ್ವಭಾವತಃ ಧೈರ್ಯಶಾಲಿಗಳು, ನೇರವಾದವರು ಮತ್ತು ನಾಯಕತ್ವ ಗುಣ ಹೊಂದಿರುವವರು. ಆದರೆ ಕೆಲವೊಮ್ಮೆ ನಿಮ್ಮ ತಾಳ್ಮೆಯ ಕೊರತೆ ಮತ್ತು ತಕ್ಷಣದ ನಿರ್ಧಾರಗಳು ಸಮಸ್ಯೆಗಳನ್ನು ತಂದಿರಬಹುದು. ಜುಲೈ ತಿಂಗಳಲ್ಲಿ ಗುರುಗ್ರಹ ನಿಮ್ಮಲ್ಲಿ ಹೆಚ್ಚು ಪ್ರಬುದ್ಧತೆ ಮತ್ತು ದೂರದೃಷ್ಟಿಯನ್ನು ಬೆಳೆಸುವ ಪ್ರಯತ್ನ ಮಾಡುತ್ತಾನೆ. ನೀವು ಹಿಂದೆ ಕೋಪದಲ್ಲಿ ತೆಗೆದುಕೊಂಡ ಕೆಲವು ನಿರ್ಧಾರಗಳ ಬಗ್ಗೆ ಈಗ ಹೊಸ ರೀತಿಯಲ್ಲಿ ಯೋಚಿಸಬಹುದು. ಕೆಲವರು ನಿಮ್ಮ ಜೀವನದಲ್ಲಿ ಯಾಕೆ ಬಂದರು, ಕೆಲವರು ಯಾಕೆ ದೂರ ಹೋದರು ಎಂಬುದರ ಉತ್ತರ ನಿಮಗೆ ಸಿಗಬಹುದು. ಆರ್ಥಿಕವಾಗಿ ನೋಡಿದರೆ ಈ ತಿಂಗಳು ಆಶಾದಾಯಕವಾಗಿದೆ. ಹಣದ ವಿಚಾರದಲ್ಲಿ ಕಳೆದ ಕೆಲವು ತಿಂಗಳುಗಳಿಂದ ಇದ್ದ ಗೊಂದಲಗಳು ನಿಧಾನವಾಗಿ ಕಡಿಮೆಯಾಗಬಹುದು. ಕೆಲವರಿಗೆ ಹೊಸ ಉದ್ಯೋಗ ಅವಕಾಶಗಳು, ಸಂಬಳ ಹೆಚ್ಚಳ ಅಥವಾ ಹೆಚ್ಚುವರಿ ಆದಾಯದ ಮೂಲಗಳು ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರ ಮಾಡುತ್ತಿರುವವರಿಗೆ ಹೊಸ ಗ್ರಾಹಕರು, ಹೊಸ ಯೋಜನೆಗಳು ಮತ್ತು ನಿರೀಕ್ಷೆಗೂ ಮೀರಿದ ಲಾಭ ದೊರೆಯಬಹುದು. ಆದರೆ ಗುರು ಒಂದು ಎಚ್ಚರಿಕೆಯನ್ನು ನೀಡುತ್ತಾನೆ. ಹಣ ಬಂದ ತಕ್ಷಣ ಅದನ್ನು ಪ್ರದರ್ಶನಕ್ಕೆ ಬಳಸಬೇಡಿ. ಉಳಿತಾಯ ಮತ್ತು ಭವಿಷ್ಯದ ಯೋಜನೆಗಳಿಗೆ ಆದ್ಯತೆ ನೀಡಿ. ಕುಟುಂಬ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳು ಕಾಣಿಸಬಹುದು. ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು ಈಗ ನಿಮ್ಮ ಮೌಲ್ಯವನ್ನು ಅರಿಯಬಹುದು. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ಗೌರವ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಮನೆ ಬದಲಾವಣೆ, ಹೊಸ ಮನೆ ಖರೀದಿ ಅಥವಾ ಕುಟುಂಬದೊಂದಿಗೆ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವ ಸಂದರ್ಭ ಬರಬಹುದು. ಹಿರಿಯರ ಆಶೀರ್ವಾದ ನಿಮ್ಮ ಭಾಗ್ಯವನ್ನು ಹೆಚ್ಚಿಸಬಹುದು. ಪ್ರೀತಿ ಮತ್ತು ದಾಂಪತ್ಯ ಜೀವನದಲ್ಲಿ ಜುಲೈ ತಿಂಗಳು ಭಾವನಾತ್ಮಕವಾಗಿರಬಹುದು. ನಿಮ್ಮ ಹೃದಯದಲ್ಲಿ ಇರುವ ಭಾವನೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಅವಕಾಶ ಸಿಗಬಹುದು. ಈಗಾಗಲೇ ಸಂಬಂಧದಲ್ಲಿರುವವರು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಲು ಪ್ರಯತ್ನಿಸಬೇಕು. ಸಣ್ಣ ತಪ್ಪು ಅರ್ಥೈಸಿಕೆಗಳು ದೊಡ್ಡ ಸಮಸ್ಯೆಯಾಗದಂತೆ ನೋಡಿಕೊಳ್ಳಿ. ಅವಿವಾಹಿತರಿಗೆ ಹೊಸ ಪರಿಚಯಗಳು ಆಗಬಹುದು. ಆದರೆ ಕೇವಲ ಮಾತುಗಳ ಮೇಲೆ ನಂಬಿಕೆ ಇಡುವ ಬದಲು ವ್ಯಕ್ತಿಯ ಗುಣ ಮತ್ತು ನಡವಳಿಕೆಯನ್ನು ಗಮನಿಸಿ. ಗುರುಗ್ರಹದ ಪ್ರಭಾವದಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗಬಹುದು. ಹಿಂದೆ ನೀವು ಭಯಪಟ್ಟಿದ್ದ ಕೆಲಸಗಳನ್ನು ಈಗ ಧೈರ್ಯದಿಂದ ಆರಂಭಿಸಬಹುದು. ನಾನು ಮಾಡಬಲ್ಲೆ ಎಂಬ ನಂಬಿಕೆ ನಿಮ್ಮೊಳಗೆ ಬಲವಾಗುತ್ತದೆ. ನಿಮ್ಮನ್ನು ಕಡಿಮೆ ಅಂದಾಜು ಮಾಡಿದವರು ನಿಮ್ಮ ಸಾಮರ್ಥ್ಯವನ್ನು ನೋಡಬೇಕಾದ ಪರಿಸ್ಥಿತಿ ಬರಬಹುದು. ಆದರೆ ಯಶಸ್ಸಿನ ಸಮಯದಲ್ಲಿ ಅಹಂಕಾರ ಬರದಂತೆ ನೋಡಿಕೊಳ್ಳುವುದು ಮುಖ್ಯ. ಉದ್ಯೋಗ ಕ್ಷೇತ್ರದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಪ್ರತಿಭೆ ಮೇಲಾಧಿಕಾರಿಗಳ ಗಮನಕ್ಕೆ ಬರಬಹುದು. ಹೊಸ ಜವಾಬ್ದಾರಿಗಳು ಸಿಗಬಹುದು. ಕೆಲವರಿಗೆ ಬಡ್ತಿ ಅಥವಾ ಹೊಸ ಸ್ಥಾನಮಾನ ದೊರೆಯುವ ಸಾಧ್ಯತೆ ಇದೆ. ಕೆಲಸಕ್ಕಾಗಿ ವಿದೇಶ ಅಥವಾ ದೂರದ ಸ್ಥಳಗಳಿಗೆ ಪ್ರಯಾಣ ಮಾಡುವ ಅವಕಾಶಗಳು ಕೂಡ ಬರಬಹುದು. ವಿದ್ಯಾರ್ಥಿಗಳಿಗೆ ಇದು ಉತ್ತಮ ಸಮಯ. ಗುರುಗ್ರಹದ ಅನುಗ್ರಹದಿಂದ ಓದಿನಲ್ಲಿ ಏಕಾಗ್ರತೆ ಹೆಚ್ಚಾಗಬಹುದು. ಸ್ಪರ್ಧಾತ್ಮಕ ಪರೀಕ್ಷೆಗಳು, ಸರ್ಕಾರಿ ಪರೀಕ್ಷೆಗಳು ಅಥವಾ ಉನ್ನತ ಶಿಕ್ಷಣಕ್ಕೆ ಪ್ರಯತ್ನಿಸುವವರಿಗೆ ಅನುಕೂಲಕರ ಫಲಿತಾಂಶಗಳ ಸೂಚನೆಗಳಿವೆ. ಹೊಸ ವಿಷಯಗಳನ್ನು ಕಲಿಯುವ ಆಸಕ್ತಿ ಹೆಚ್ಚಾಗಬಹುದು. ಆರೋಗ್ಯದ ವಿಷಯದಲ್ಲಿ ಅತಿಯಾದ ಕೆಲಸದ ಒತ್ತಡದಿಂದ ದೇಹವನ್ನು ನಿರ್ಲಕ್ಷಿಸಬೇಡಿ. ನಿದ್ರೆ, ಆಹಾರ ಮತ್ತು ವಿಶ್ರಾಂತಿಗೆ ಪ್ರಾಮುಖ್ಯತೆ ನೀಡಿ. ತಲೆನೋವು, ರಕ್ತದೊತ್ತಡ ಅಥವಾ ಮಾನಸಿಕ ಒತ್ತಡದಂತಹ ಸಮಸ್ಯೆಗಳನ್ನು ಕಡೆಗಣಿಸಬೇಡಿ. ನಿಯಮಿತ ವ್ಯಾಯಾಮ ಮತ್ತು ಧ್ಯಾನ ನಿಮ್ಮ ಆರೋಗ್ಯಕ್ಕೆ ಉತ್ತಮ ಫಲ ನೀಡಬಹುದು. ಜುಲೈ ತಿಂಗಳಲ್ಲಿ ಗುರುಗ್ರಹ ನಿಮಗೆ ಒಂದು ದೊಡ್ಡ ಪಾಠವನ್ನು ಕಲಿಸಬಹುದು. ಅದು ಏನೆಂದರೆ, ಎಲ್ಲ ಯುದ್ಧಗಳನ್ನು ಗೆಲ್ಲಬೇಕೆಂದಿಲ್ಲ. ಕೆಲವೊಮ್ಮೆ ಶಾಂತವಾಗಿ ಮುಂದೆ ಸಾಗುವುದು ಕೂಡ ಒಂದು ದೊಡ್ಡ ಗೆಲುವು. ನಿಮ್ಮ ಜೀವನದಲ್ಲಿ ಕೆಲವರು ನಿಮ್ಮ ಯಶಸ್ಸನ್ನು ನೋಡಿ ಅಸೂಯೆ ಪಡಬಹುದು. ಆದರೆ ಅವರ ಬಗ್ಗೆ ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ. ನಿಮ್ಮ ಗುರಿಯ ಮೇಲೆ ಗಮನ ಕೇಂದ್ರೀಕರಿಸಿ. ಬಹಳ ದಿನಗಳಿಂದ ನಿಂತಿದ್ದ ಕೆಲಸಗಳು ಈಗ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಕಾನೂನು ವಿಚಾರಗಳು, ದಾಖಲೆಗಳ ಕೆಲಸಗಳು ಅಥವಾ ಆಸ್ತಿ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗಬಹುದು. ಹೊಸ ಆಸ್ತಿ ಖರೀದಿಸುವ ಯೋಗವು ಕಾಣಿಸುತ್ತದೆ. ಹಳೆಯ ಸ್ನೇಹಿತರಿಂದ ಅಥವಾ ದೂರವಾದ ಸಂಬಂಧಿಕರಿಂದ ಶುಭ ಸುದ್ದಿ ಬರಬಹುದು.
ಮೇಷರಾಶಿಯವರೇ, ಜುಲೈ ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತುಂಬುವ ತಿಂಗಳಾಗಬಹುದು. ನೀವು ಅನುಭವಿಸಿದ ಕಷ್ಟಗಳಿಗೆ ಪ್ರತಿಫಲ ಸಿಗುವ ಸಮಯ ಹತ್ತಿರ ಬರುತ್ತಿದೆ. ನಿಮ್ಮ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಧೈರ್ಯ ವ್ಯರ್ಥವಾಗುವುದಿಲ್ಲ. ಗುರುಗ್ರಹದ ಆಶೀರ್ವಾದ ನಿಮ್ಮೊಂದಿಗೆ ಇದ್ದರೆ ನಿಧಾನವಾಗಿ ಎಲ್ಲವೂ ನಿಮ್ಮ ಪರವಾಗಿ ಬದಲಾಗಲು ಆರಂಭವಾಗುತ್ತದೆ. ಆದರೆ ಒಂದು ಮಾತು ನೆನಪಿಟ್ಟುಕೊಳ್ಳಿ, ನಿಮ್ಮ ಜೀವನದಲ್ಲಿ ಎಲ್ಲರಿಗೂ ಜಾಗ ಕೊಡುವ ಅಗತ್ಯವಿಲ್ಲ. ನಿಮ್ಮ ಮೌಲ್ಯವನ್ನು ಅರಿಯುವ ಜನರೊಂದಿಗೆ ಮಾತ್ರ ಮುಂದೆ ಸಾಗಿರಿ. ನೀವು ಮಾಡಿದ ಒಳ್ಳೆಯ ಕೆಲಸಗಳು ತಡವಾದರೂ ಫಲ ನೀಡುತ್ತವೆ. ನಿಮ್ಮ ಮನಸ್ಸಿನ ಶಕ್ತಿ ಮತ್ತು ದೇವರ ಮೇಲಿನ ನಂಬಿಕೆ ನಿಮ್ಮನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಲಿದೆ. ಕೊನೆಯಲ್ಲಿ ಗುರುಗ್ರಹ ಕೃಪೆಯಿಂದ ಜುಲೈ 2026 ಮೇಷರಾಶಿಯವರಿಗೆ ಯಶಸ್ಸು, ಗೌರವ, ಆರ್ಥಿಕ ಪ್ರಗತಿ, ಕುಟುಂಬ ಸಂತೋಷ ಮತ್ತು ಆತ್ಮವಿಶ್ವಾಸವನ್ನು ನೀಡುವ ತಿಂಗಳಾಗಲಿ ಎಂದು ಹಾರೈಸುತ್ತೇನೆ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಮುಂದಿನ ರಾಶಿ ಭವಿಷ್ಯದ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ತೆ.